ಇವತ್ತಿನ ಸೇವೆಯಲ್ಲಿ ಭಾಗಿ ಅನುಭವ ಸಾರದೊಳಗೆ ಎರಡನೆಯ ಸಂಧಿಯಲ್ಲಿ ಜೀವೇಶ್ವರರ ವಿಚಾರ ನಡೆದಿದೆ. ಜೀವ ಅವನು ಹೃದಯ ಕಮಲದಲ್ಲಿ ಯಾವ 7 ಚಕ್ರಗಳನ್ನ ಹೇಳಿ ಮಧ್ಯದಲ್ಲಿರುವಂತ ಒಂದು ಅನಾಹತ ಚಕ್ರ, ಅದರಲ್ಲಿ 12 ದಳದ ಒಂದು ಕಮಲ ಇದೆ. ಅದರೊಳಗ 4 ದಳಗಳು ಕೆಳಮುಖವಾಗಿರುತ್ತವೆ, 8 ದಳಗಳು ಮೇಲ್ಮುಖವಾಗಿರುತ್ತವೆ. ಅವುಗಳ ದಳಗಳ ವರ್ಣ ಮತ್ತು ಕೆಲವೊಂದು ಅವುಗಳ ಒಂದು ಇದಕ್ಕ ಜೀವ ಯಾವ ದಳದಲ್ಲಿ ಸಂಚಾರ ಮಾಡ್ತಾನ ಅನ್ನೋ ವಿಷಯ ಹೇಳ್ತಾರೆ. ಅಂದ್ರೆ ಜೀವ ಈ ಹೃದಯ ಕಮಲದಲ್ಲಿ ದಳಗಳಲ್ಲಿ 8 ದಳಗಳಲ್ಲಿ ಅವನು ಜಾಗೃತ ಅವಸ್ಥೆಯಲ್ಲಿ ಏನ್ ಮಾಡ್ತಾನ, ತಿರುಗ್ತಾ ಇರ್ತಾನ. ಒಂದು ದಳದಿಂದ ಮತ್ತೊಂದು ದಳಕ್ಕ ಅಂತ ಸಂಚಾರ ಮಾಡ್ತಿರ್ತಾನ. ಅವನಿಗೆ ಸಂಚಾರ ಮಾಡ್ಲಿಕ್ಕೆ ಉಪಾಧಿ ಯಾವ್ದಾಗೈತೆ ಅಂದ್ರ ಮನಸ್ಸೇ ಉಪಾಧಿ ಆಗೈತಿ. ಬಹಳ ಸೂಕ್ಷ್ಮವಾದಂತ ಜೀವ ಅಂದ್ರೆ ವಾಲಾಗ್ರ ಶತಭಾಗಶ ಶತದ ಕಲ್ಪಿತ ಶಚ ಅಂತೇಳಿ ಏನ್ ಶ್ರುತಿ ಹೇಳ್ತದೆ. ನಾವು ಅತಿ ಸೂಕ್ಷ್ಮವಾಗಿ ಅದು ಅವನಲ್ಲಿ ಪರಮಾತ್ಮ ಸದಾ ಅವನ ಜೊತೆ ಇದ್ದೇ ಇರ್ತಾನ. ಕರ್ಮಾನುಸಾರವಾಗಿ ಪ್ರಾರಬ್ಧ ಕರ್ಮಾನುಸಾರವಾಗಿ ಕರ್ಮದ ಫಲ ಉಣ್ಲಿಕ್ಕೆ ಸದಾ ಏನು ಸಂಚಾರ ಮಾಡ್ತಿರ್ತಾನ ಅಂತ ಹೇಳಿ, ವರಭಕುತಿ ಕ್ಷುದೆ ಕೋಪ ದುರಿತ ಲೀಲಾಗಮನ ಸುರತ ಧನ ದಾನಗಳು ಪೂರ್ವೆ ಎಂದು ಶ್ರುತಿ ಇರಲ್ 8 ದಳದ ಗತಿಯಕ್ಕೂ ಅಂತ ಅವ ಯಾವ ದಳಕ್ಕೆ ಬಂದಾಗ ಯಾವ ಒಂದು ಗುಣಗಳು ಪ್ರಾಪ್ತಿ ಆಗ್ತಾವ, ದಳಗಳ ವರ್ಣ ಹೆಂಗಿರ್ತದ ವಿಷಯವನ್ನ ನಿನ್ನೆ ಹೇಳಿದೆ. ಈಗ ಆ ಒಂದು ಜೀವ ಆ ದಳಗಳಲ್ಲಿ ಸಂಚಾರ ಮಾಡುವುದನ್ನು ಬಿಟ್ಟು ಮಧ್ಯದಲ್ಲಿರುವಂತ ಕೇಸರಕ್ಕೆ ಬಂದ ಅಂದ್ರೆ ಅಲ್ಲಿ ಸ್ವಪ್ನಾವಸ್ಥೆ, ಅದಕ್ಕೆ ಸ್ವಪ್ನಾವಸ್ಥೆ ಜೋಡಿಸ್ತಾರೆ. ದಳಗಳಲ್ಲಿ ಸಂಚಾರ ಮಾಡುವಾಗ ಜಾಗೃತ ಅವಸ್ಥೆ, ಆಮೇಲೆ ಕೇಸರಕ್ಕೆ ಬಂದ ಅಂತಂದ್ರೆ ಅದು ಸ್ವಪ್ನಾವಸ್ಥೆ. ಅಲ್ಲೇ ಮುಂದ ಅವಸ್ಥೆಗಳ ಮುಂದೆ ಹೇಳ್ತಾರೆ. ಮತ್ತೆ ಈ ದಳಗಳ ಈ ಕೇಸರಕ್ಕೆ ಬಂದ ಅಂದ್ರ ಈ ಜೀವ ಅವನಿಗೆ ಏನು ಯಾವ್ಯಾವ ಗುಣಗಳು ಪ್ರಾಪ್ತಿ ಆಗ್ತವೆ ಅದನ್ನ ಹೇಳ್ತಾರೆ. ದಳಗತಿಯೋಳ್ ಇಂತು ತತ್ ನಳಿನ ಮಧ್ಯಸ್ಥಾನ ವಲಯಕ್ಕೆ ಹಂಸನು ಇಳಿದಾಗಲೇ ವಿರತಿ ಎಂಬುವಕ್ಕೂ ಶ್ರುತಿಸಿದ್ದ. ಹಂಸ ಅಂದ್ರ ಜೀವ, ಹಂಸತೀತಿ ಗಚ್ಚತೀತಿ ಹಂಸ ಅಂದ್ರೆ ಸದಾ ಗಮನ ಮಾಡುವವನಿಗೆ ಹಂಸ ಜೀವ ಅಂತ ಕರೀತಾರೆ. ಈಗ ದಳಗತಿಯನ್ನು ಬಿಟ್ಟು ಅಂದ್ರ ಈ ದಳದಲ್ಲಿ ಸಂಚಾರ ಮಾಡ್ತಿದ್ನಲ್ಲ ಅದನ್ನ ಬಿಟ್ಟು ದಳಗತಿಯೊಳಿಂತು ಸಂಚಾರ ಮಾಡ್ತಾನ. ತತ್ ನಳಿನ ಮಧ್ಯಸ್ಥಾನ, ತತ್ ನಳಿನ ಅಂದ್ರೆ ಆ ಒಂದು ಕಮಲ, ಆ ಕಮಲದಲ್ಲಿ ಮಧ್ಯಸ್ಥಾನ ಅಂದ್ರೆ ಆ ದಳಗಳಲ್ಲಿ ಸಂಚಾರ ಮಾಡುವುದನ್ನು ಬಿಟ್ಟು ಅವನು ಒಳಭಾಗಕ್ಕ ಅಂದ್ರೆ ತತ್ ನಳಿನ ಮಧ್ಯಸ್ಥಾನ ಅಂದ್ರ ಆ ಕರ್ಣಿಕ ಮತ್ತದು ಮೊದಲ ಇದು ಹೋದ ಆದ್ಮೇಲೆ ಕರ್ಣಿಕಕ್ಕೆ ಹೋಗ್ತಾನ. ಕೇಸರಗಳಿಗೆ ಬರ್ತಾನ ಅಂದ್ರೆ ಆ ದಳ ಬಿಟ್ಟು ಒಳಗೆ ಬರ್ತಾನ. ಒಳಗೆ ಬಂದಾಗ ಕೇಸರಗಳಲ್ಲಿ ಸಂಚಾರ ಮಾಡ್ತಿರ್ತಾನ. ಅದು ಒಳಭಾಗದಲ್ಲಿ ಬಂದ ಕಾಲಕ್ಕೆ ಅವನಿಗೆ ಆ ಕೇಸರಗಳಲ್ಲಿ ಸಂಚಾರ ಮಾಡುವಾಗ ಆ ಜೀವನಿಗೆ ಏನು ಪ್ರಾಪ್ತಿ ಆಗ್ತಾವ ಅಂದ್ರ ವೈರಾಗ್ಯ ಮತ್ತು ವಿವೇಕ ಮತ್ತು ವೈರಾಗ್ಯ ಏನ್ರಿ, ತಿಳಿವೆಂಬ ವಿರತಿ ಮತ್ತು ತಿಳಿವು ಅಂದ್ರ ವಿವೇಕ, ವೈರಾಗ್ಯ ಅಂದ್ರ ಆ ಸ್ಥಾನದಾಗ ಆ ಒಂದು ಕೇಸರಗಳಿಗೆ ಬಂದಾಗ ಅವನಿಗೆ ಸಂಸಾರದ ಮೇಲೆ ಒಮ್ಮೊಮ್ಮೆ ಏನಾಗ್ತತಿ, ಒಂದು ತರ ಇದು ಏನಪ್ಪಾ ಎಷ್ಟು ನೋಡ್ರಿ ಅದು ಹೆಂಗ ಅನ್ಸದ. ಒಬ್ಬೊಬ್ಬ ಅಜ್ಞಾನಿ ಮನುಷ್ಯ ಅದನಂದ್ರು ದುಡು ಅಲ್ಲೇ ಸಾಯ್ತಾನಂದ್ರು ಕೂಡ ಒಂದೊಂದ್ ಟೈಮ್ದಾಗ ಏನೋ ಅವನಿಗೆ ಒಂದ್ ಸ್ವಲ್ಪ ತಿಳುವಳಿಕೆ ಬಂದಂಗ ಆಕತಿ. ಏನ್ ದುಡಿದ್ರೆ ಏನಾಗ್ಬೇಕಾಗಿದ್ ಬಿಡೋ ಮಾರಾಯ, ಯಾರ್ ನಮ್ ಕೂಡುವರ ಅಂದಾರ ಅಂತ ಹಿಂಗ ಅಂತಾನ ಒಮ್ಮೆ. ಅದೇನ ಅಪರೋಕ್ಷ ಇದು ಅಲ್ಲದು, ವಿವೇಕ ಅಲ್ಲದು, ಪರೋಕ್ಷ ವಿವೇಕ. ಅಂದ್ರೆ ಸುಮ್ಮನೆ ಒಂಥರ ತಿಳುವಳಿಕೆ ಬಂದಂಗ ಆಕತಿ. ಏನ್ ಒಯ್ತೇವ್ ಬಿಡೋ ಮಾರಾಯ ಅಂತ ಅನಸ್ತದ ಏನ್ರಿ, ಸ್ಮಶಾನ ವೈರಾಗಿ ಬಂದಂಗ ಆಗಿರ್ತದ.
ವಿವೇಕ ವೈರಾಗ್ಯ ಅಂತ ಅಲ್ಲಿ ಆ ದಳಗಳಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ವಿವೇಕ ವೈರಾಗ್ಯ ಬಂದಂಗ ಆಗ್ತದೆ. ಮತ್ತ ಅದನ್ನ ಬಿಟ್ಟು ಏನು ಮತ್ತ ಕೆಳಗ್ ಹೋದ ಅಥವಾ ಬೇರೆ ಕಡೆ ಹೋದಂದ್ರ ಆ ಒಂದು ವಿವೇಕ ಮತ್ತು ವೈರಾಗ್ಯಗಳು ಇಲ್ಲದಂಗ ಆಗುತ್ತೆ. ಅಂದ್ರ ಒಬ್ಬ ಸಾಧಕನಿಗೆ ಶುದ್ಧ ಅಂತಃಕರಣದಲ್ಲಿ ಬಂದ ವಿವೇಕ ಮತ್ತು ವೈರಾಗ್ಯ ಅವು ಅಂತಃಕರಣ ಪರಿಶುದ್ಧತೆಯಿಂದ ಬಂದಿರುವುದರಿಂದ ಇವು ಶಾಶ್ವತವಾಗಿ ಇರ್ತಾವ, ಮುಂದ ದಾರಿ ತೋರಿಸ್ತಾವ. ಆದ್ರ ಅವನಿಗೆ ಬಂದಂತ ವಿವೇಕ ವೈರಾಗ್ಯ ಒಬ್ಬ ಅಜ್ಞಾನಿ ಜೀವ ಒಮ್ಮೆ ಅನಸ್ತದಲ್ಲ, ಬಂದಾಗ ಎಲ್ಲೋ ಒಂದು ದುಡೋದು ಕುಂತು ಅದ ಗಿಡದ ನೆರಳಿಗೋ ಯಾವ್ದಾರ ಜಾಗೋ ಕುಂತ ಅಂದ್ರ ಒಮ್ಮೆ ಈ ಗುಣಗಳು ಉತ್ಪತ್ತಿ ಆಗ್ತಾವ. ಈ ಗುಣಗಳು ಉತ್ಪತ್ತಿ ಆಗ್ತಾವ ಅಂತಂದ್ರ ಅವನಿಗೆ ಆ ಜೀವ ಕೇಸರದಾಗ ತಿರುಗಾಡಕತ್ತಾನ ಅಂತ ತಿಳ್ಕೋಬೇಕು. ಅದಕ್ಕ ಏನಂತಾರ ಅವರು ತಿಳಿವೆಂಬ ವಿರತಿ ಮತ್ತು ತಿಳಿವೆಂಬ ಅಂದ್ರ ಹಿಂಗ ಇವು ಎರಡು ಅಂದ್ರೆ ವಿವೇಕ ಮತ್ತು ವೈರಾಗ್ಯಗಳು ಪ್ರಾಪ್ತ ಆಗ್ತಾವ ಅಲ್ಪ ಕಾಲ. ಅದು ಶಾಶ್ವತವಾಗಿರಂಗಿಲ್ಲ. ಯಾಕ ಜೀವ ಸದಾ ಗಮನ ಮಾಡ್ತಿರ್ತಾನಲ್ಲ, ಅದಕ್ಕ ಇದು ನಾ ಹೇಳುದಿಲ್ಲ, ಶ್ರುತಿನೇ ಹೇಳ್ತದೆ. ಶ್ರುತಿ ಎಲ್ಲ ಅನುಭವದ ಅಂತ ಶ್ರುತಿ ಸಿದ್ಧ ಅಂತ ಈ ರೀತಿಯಾಗಿ ಆ ಶ್ರುತಿ ಅನ್ನುವಂಥದ್ದು ಸುಳ್ಳು ಹೇಳುವಲ್ಲ, ಅದು ಈಶ್ವರ ವಾಣಿ ಆಗೈತಿ. ಅದಕ್ಕ ಶ್ರುತಿ ಮಾತು ಒಪ್ಪಲೇಬೇಕು ಅಂತ ಈ ರೀತಿಯಾಗಿ ಹೇಳಿದ. ಇನ್ನು ಮುಂದೆ ಏನ್ ಹೇಳ್ತಾರ, ಈ ಜೀವ ಸ್ಥೂಲ ಶರೀರದ ವ್ಯವಹಾರದಿಂದ ಜಾಗೃತಾವಸ್ಥೆಯನ್ನು ಹೊಂದಲು ಅವನಿಗೆ ವಿಶ್ವ ಜೀವ ಎಂಬ ಹೆಸರು ಬರುತ್ತದೆ ಎಂದು ನಿರೂಪಣೆ ಮಾಡ್ತಾರೆ. ಈಗ ಸುಸುಪ್ತಾವಸ್ಥೆ ಕರ್ಣಿಕೆಗೆ ಹೋಗ್ತಾನ, ಅದನ್ನು ಹೇಳ್ತಾರ ಮುಂದ ಎಲ್ಲ ಸೇರಿಸಿ. ಈ ಜಾಗೃತಾವಸ್ಥೆಯೊಳಗ 8 ದಳಗಳಲ್ಲಿ ಸಂಚಾರ ಮಾಡ್ತಿದ್ದ, ಸ್ವಪ್ನಾವಸ್ಥೆಗೆ ಕೇಸರಕ್ಕೆ ಬಂದ. ಹಂಗಾರ ಒಬ್ಬ ಜೀವನೇ ದಳಗಳಲ್ಲಿ ಸಂಚಾರ ಮಾಡುವ ಹೊತ್ನ್ಯಾಗ ಅವನಿಗೆ ಜಾಗೃತಾವಸ್ಥೆ ಪ್ರಾಪ್ತಿಯಾಗಿರ್ತದೆ. ಆ ಜಾಗೃತ ಅವಸ್ಥೆಯಲ್ಲಿ ಇಂದ್ರಿಯ ಮತ್ತು ವಿಷಯಗಳ ಏನಪ್ಪಾ ಸಂಯೋಗಜನ್ಯ ಸುಖವನ್ನು ಪಡೆಯುವ ಪ್ರಸಂಗದಲ್ಲಿ ಆ ಜೀವನಿಗೆ ವಿಶ್ವ ಅಂತ ಹೆಸರು ಬರ್ತದ. ವಿಶ್ವ ಅಂತ ಕರಿಬೇಕ ಅವಂಗ. ಅವನೇ ಮತ್ತ ದಳಗಳಲ್ಲಿ ಮಧ್ಯಸ್ಥಾನಕ್ಕೆ ಹೋದ ಅಂತಂದ್ರ, ಕೇಸರಕ್ಕೆ ಹೋದ ಅಂದ್ರ ಅಲ್ಲಿ ಅವನಿಗೆ ಸ್ವಪ್ನಾವಸ್ಥೆ ಪ್ರಾಪ್ತಿ ಆಗ್ತದೆ. ಸೂಕ್ಷ್ಮ ಶರೀರ ಅವನಿಗೆ ಉಪಾಧಿ ಆಗಿರ್ತದೆ. ಅಲ್ಲಿ ಜೀವನಿಗೆ ತೈಜಸ ಅಂತ ಕರಿಸುವಂತಾನ. ಇವೆಲ್ಲ ಹೇಳ್ಕೊತ ಹೋಗ್ತಾನ. ಈಗ ಜಾಗೃತ ಅವಸ್ಥೆ ಅಂತ ಹೇಳ್ತಾನ. ಏನಂತ, ಈ ಗತಿಯೊಳಗಿರಿಯ ಹಂಸನು ಆಗಲೇ ವಿಶ್ವಾಖ್ಯನಾಗಿ ಜಾಗರಣವನು ತೋರತನುವಿನ ಉದ್ಯೋಗದಿಂ ಪಡೆಯವನು ಎರೆಪುತ್ರ. ನೋಡ್ರಿ, ಅಂದ್ರ ಈ ಗತಿಯೊಳಿರಿ ಹಿಂಗ ಒಮ್ಮೆ ದಳಕ್ಕ, ಒಮ್ಮೆ ಕೇಸರಕ್ಕ, ಒಮ್ಮೆ ಕರ್ಣಿಕೆಗೆ ಹಿಂಗ ಸಂಚಾರ ಮಾಡ್ತಿರ್ತಾನಲ್ಲ, ಅವನು ದಳಗಳಲ್ಲಿ ಸಂಚಾರ ಮಾಡುವಾಗ ಜಾಗೃತಾವಸ್ಥೆಯಲ್ಲಿ ದಳಗಳಲ್ಲಿ ಸಂಚಾರ ಮಾಡುವಾಗ ಅವನಿಗೆ ಈ ಗತಿಯೊಳಿರಿ ಹಿಂಗ ಸಂಚಾರ ಮಾಡುವಾಗ ಹಂಸನು ಆಗಲೇ ವಿಶ್ವಾಖ್ಯನಾಗಿ, ವಿಶ್ವ ಅಂತ ಹೆಸರಿನಿಂದ ವಿಶ್ವ ಎಂಬ ಹೆಸರಿನನ್ನ ಪಡ್ಕೊಂಡಿರ್ತಾನೆ. ಯಾವಾಗ? ಜಾಗೃತಾವಸ್ಥೆ. ಯಾವ ಶರೀರದ ವ್ಯವಹಾರ ಹಿಡ್ಕೊಂಡಿರ್ತಾನ? ಸ್ಥೂಲ ಶರೀರದ ವ್ಯವಹಾರ. ಸ್ಥೂಲ ಶರೀರದೊಳಗ ವ್ಯವಹಾರ ಅಂದ್ರೆ ಇಲ್ಲಿ ಇಂದ್ರಿಯಗಳು ಮತ್ತು ವಿಷಯಗಳ ಸಂಯೋಗ ಜನ್ಯ ಸುಖ ಇರ್ತದೆ. ಈ ಶರೀರದ ಅಭಿಮಾನ ಮಾಡಿರ್ತಾನ. ಆಮೇಲೆ ಇಂದ್ರಿಯಗಳು ವಿಷಯಗಳಲ್ಲಿ ಸಂಯೋಗ ವಿಯೋಗ ಆಗ್ತಿರ್ತಾವ. ಅಲ್ಲಿ ಸುಖ ದುಃಖ ಉಣ್ತಿರ್ತಾನೆ. ವಿಶ್ವಾಖ್ಯ, ವಿಶ್ವ ಅನ್ನುವಂತ ಹೆಸರಿಂದ ಅವ್ ಕರ್ಸ್ಕೊಂತಾನ. ವಿಶ್ವ ಅಂದ್ರೆ ಯಾಕೆ ವಿಶ್ವ ಅಂತ ಬಂತು ಅಂದ್ರ, ಜಾಗೃತಾವಸ್ಥೆಯೊಳಗ ಜೀವನಿಗೆ ಶರೀರದ ಅಭಿಮಾನ ಇರ್ತದೆ, ಜಗತ್ತಿನ ಅಭಿಮಾನ ಇರ್ತದೆ. ಜಗತ್ತಿನ ಅಭಿಮಾನ ಈಗ ನಾವು ಜಾಗೃತಾವಸ್ಥೆಯೊಳಗೆಲ್ಲ ವಿಶ್ವದ ಜಗತ್ತಿನ ವಿಷಯಗಳ ಅಭಿಮಾನ ಇರ್ತದೆ, ಜಗತ್ತಿನ ಅಭಿಮಾನ ಇರ್ತದೆ. ಅದಕ್ಕೆ ಅವನಿಗೆ ಜಗತ್ತಿನ ಅಭಿಮಾನ, ವಿಶ್ವದ ಅಭಿಮಾನ, ಶರೀರದ ಅಭಿಮಾನ ಹಿಂಗ ಇರುವುದರಿಂದ ಆ ಒಂದು ಸ್ಥೂಲ ಶರೀರದ ಉಪಾಧಿ ಹಿಡ್ಕೊಂಡು ವ್ಯವಹಾರ ಮಾಡುವಂತ ಜೀವನಿಗೆ ಏನನ್ಬೇಕು? ವಿಶ್ವ ಜೀವ. ಜಾಗೃತಾವಸ್ಥೆ ಉಪಾಧಿಯಿಂದ ವಿಶ್ವ ಜೀವ. ಅದಕ್ಕ ವಿಶ್ವ ಜೀವನಿಗೆ ಪರಮಾನುಭವ ಒಳಗ ಲಕ್ಷಣ ಹೇಳ್ತಾನ. ತೋರ ಶರೀರಿ ಮೂಲೋಕ ಸಂಚಾರಿ, ವೈಕಾರಿಕ ಅಹಂಕಾರಿ, ಮಾಯಾಧಾರಿ, ವಿಷಯಾನುಕಾರಿ,
ಏನ್ರಿ ವ್ಯಾಪಾರಿ ಆ ವಿಶ್ವ ಹಿಂಗ ಹೇಳ್ಯಾರ. ಇಷ್ಟೆಲ್ಲ ಇನ್ನೂ ಅದ ಒಂದೆರಡು ನಾನು ಸ್ವಲ್ಪ ಮರ್ತಿರ್ಬೇಕಷ್ಟೇ. ತೋರ ಶರೀರಿ ವಿಶ್ವ ವಿಶ್ವಜೀವ ಹೆಂಗಿರ್ತಾವ ತೋರ ಶರೀರಿ ಅಂದ್ರ ಈ ತೋರತನು ಅಂತ ಐತಿ ಸ್ಥೂಲ ಶರೀರಕ್ಕೆ ಇದ್ರ ಅಭಿಮಾನ ಮಾಡೋವಿ ತೋರ ಶರೀರಿ ಅಂತ. ಆಮೇಲೆ ಮೂಲೋಕ ಸಂಚಾರಿ ಮೂರ್ಲೋಕ ಸಂಚಾರ ಮಾಡೋದಂದ್ರ ಅಂತಃಕರಣ ಇಂದ್ರಿಯ ಮತ್ತು ವಿಷಯಗಳು. ಅಂತಃಕರಣ ಅಂದ್ರ ಸ್ವರ್ಗಲೋಕ, ವಿಷಯಗಳು ಇಂದ್ರಿಯಗಳು ಅಂದ್ರ ಮರ್ತ್ಯಲೋಕ, ವಿಷಯಗಳಂದ್ರ ಪಾತಾಳ. ಮೂಲೋಕ ಸಂಚಾರಿ. ವೈಕಾರಿಕ ಅಹಂಕಾರಿ ವೈಕಾರಿಕ ಅಹಂಕಾರಿ ಅಂದ್ರ ವಿಶ್ವಜೀವ ಇವ ವೈಕಾರಿಕ ಅಹಂಕಾರದ ಅಭಿಮಾನಿ ಆಗಿರ್ತಾನ. ವಿಶ್ವಜೀವ ಅಂದ್ರ ಈ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ವೈಕಾರಿಕ ಅಹಂಕಾರದ ಕಾರ್ಯ ಆಗ್ಯಾವ, ಅದ್ರ ಜೊತೆ ಕೂಡ್ಕೊಂಡು ವ್ಯವಹಾರ ಮಾಡ್ತಿರ್ತಾನ. ಅದಕ್ಕ ಇವನಿಗೆ ಏನು ವೈಕಾರಿಕ ತೈಜಸ ಭೂತಾದಿ ಅಹಂಕಾರ ಅಂತ ಹೇಳ್ತದಲ್ಲ, ಅದ್ರೊಳಗ ಜಾಗೃತಾವಸ್ಥೆಯೊಳಗ ಇದ್ದ ವಸ್ತುವಿನ ಇದ್ದ ಜ್ಞಾನ ಇದ್ದಂತೆ ಆಗ್ತದಿಲ್ಲ. ಯಾರಿಗಾದ್ರೂ ಕೂಡ ಒಂದು ವಸ್ತುವಿನ ಜ್ಞಾನ ಜಾಗೃತದೊಳಗ ಭಿನ್ನ ಭಿನ್ನ ಆಗಿ ತೋರುದಿಲ್ಲ. ಒಬ್ಬನಿಗೆ ಪೆನ್ ಹಾಗೆ ತೋರ್ತದ್ರ ಮತ್ತೊಬ್ಬನಿಗೆ ಚಾಕುವಾಗಿ ತೋರ್ತತೇನ? ಪೆನ್ನ ತೋರ್ತದ. ಇದ್ದ ವಸ್ತುವಿನ ಜ್ಞಾನ ಎಲ್ಲರಿಗೂ ಇದ್ದಂತೆನೆ ಆಗುವ ಅವಸ್ಥೆಗೆ ಏನಂತಾರ? ಜಾಗೃತ ಅವಸ್ಥೆ. ಹೌದಿಲ್ಲ? ಅದಕ್ಕ ಇದ್ದ ವಸ್ತುವಿನ ಜ್ಞಾನ ಇದ್ದಂತೆ ಆಗ್ಬೇಕಾಗಿತ್ತಂದ್ರ ಅಲ್ಲಿ ಸತ್ವಗುಣ ಇರ್ತವ, ಸ್ಪಷ್ಟ ಜ್ಞಾನ ಇರ್ತವ. ಆಮೇಲೆ ಸ್ವಪ್ನಾವಸ್ಥೆಯೊಳಗ ಸ್ಪಷ್ಟಾಸ್ಪಷ್ಟ ಜ್ಞಾನ ಇರ್ತದೆ. ಅಂದ್ರೆ ಈ ಕಡೆ ಸ್ಪಷ್ಟನೂ ಅಲ್ಲ, ಈ ಕಡೆ ಅಸ್ಪಷ್ಟನೂ ಅಲ್ಲ. ಅದಕ್ಕ ತೋರ ಶರೀರಿ, ಮೂಲೋಕ ಸಂಚಾರಿ, ವೈಕಾರಿಕ ಅಹಂಕಾರಿ, ಚಾರು ಸಂಸಾರಿ. ಸಂಸಾರಿ ಅಂದ್ರೇನು? ಈ ಶರೀರಾದಿಗಳ ಅಭಿಮಾನ ಮಾಡವ. ಮೂರು ಶರೀರ, ಮೂರು ಅವಸ್ಥೆ, ಮೂರು ಜೀವರು, ಇಂದ್ರಿಯಗಳು ಎಲ್ಲ ಇದ್ರ ಅಭಿಮಾನ ಮಾಡ್ಬೇಕನ್ನ ಪ್ರಪಂಚ ಅಥವಾ ಹೌದು ಸಂಸಾರ ಅಂತ. ಆಮೇಲೆ ಹಿಂಗೆಲ್ಲ ಅದ್ರ ಲಕ್ಷಣ ಹೇಳ. ಅದಕ್ಕ ಈ ಗತಿಯೊಳಿರಿ ಹಂಸನಾಗಳಿ ವಿಶ್ವಾಕ್ಯ, ವಿಶ್ವ ಅಂತ ಹೆಸರನ್ನ ಪಡ್ಕೊಂಡ, ಹೆಸರನ್ನು ಪಡ್ಕೊಂಡ. ವಿಶ್ವದ ಅಭಿಮಾನ ಇರ್ತದೆ. ಮತ್ತ ಜಾಗರಣದ ಏನು ಅವಸ್ಥೆ ಯಾವ್ದಿರೋ ಉಪಾಧಿ ಜಾಗ್ರತ್. ಜಾಗ್ರತ್ ಅಂತ ಎದಕ್ಕಂತ? ಎದಕ್ ಜಾಗ್ರತ್ ಅಂತಾರ? ಇದು ಟಿಪ್ಪಣಿ ಒಳಗೆ ಹೇಳ್ತಾರ, ಮತ್ತ ಅದಲ್ಲಿ ಪದಕೃತಿ ಮಾಡ್ತಾರ. ಮತ್ತ ಇನ್ನೊಂದು 14 ತ್ರಿಪುಟಿಗಳು ಇರ್ತಾವ ನೋಡ್ರಿ. 14×42 ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತ ಇರ್ತಾವಲ್ಲ. ಅವು 14 ಅಧ್ಯಾತ್ಮ, 14 ಅಧಿಭೂತ, 14 ಅಧಿದೈವ. ಇವ್ 42 ಆತಲ್ಲ. ಇದ್ರ ಕೂಡ್ಕೊಂಡು ವ್ಯವಹಾರ ಮಾಡೋದಕ್ಕೆ ಏನಂತಾರ? ನಿಜಗುಂಡ್ರ ಒಂದ್ ಮಾತು ಹೇಳ್ತಾರ. ಏನು? ಕರಣ ಬಾಹ್ಯೇಂದ್ರಿಯಾದಿಗಳು ಮನವೆರೆದು, ಕರಣ ಬಾಹ್ಯೇಂದ್ರಿಯಾದಿಗಳು ಜೀವನೋಳ್ ಉರೆ ಬೆರೆದು ನೋಡಿ. ಕರಣ ಬಾಹ್ಯೇಂದ್ರಿಯಾದಿಗಳು ಜೀವನೋಳ್ ಉರೆ ಬೆರೆದು ಎಚ್ಚರೊಡಗೂಡಿ ರವಮುಖ್ಯ ವಿಷಯದೊಳು ವರ್ತಿಪುದು ತಾನೇ ಜಾಗರಣವೆನಿಬೋದು ಅಂತ ಎಷ್ಟು ಚಂದ ಹೇಳ್ತಾರ. ಕರಣ ಬಾಹ್ಯೇಂದ್ರಿಯಾದಿಗಳು ಅಂದ್ರ 10 ಹೊರಗಿನ ಇಂದ್ರಿಯಗಳು. ಕರಣ ಅಂದ್ರ ಅಂತಃಕರಣ. ಜೀವನೊಳ ಉರೆ ಬೆರೆದು, ಅಲ್ಲಿ ಜೀವ, ವಿಶ್ವ ಜೀವ ಅಂತಾರಲ್ಲ, ಆ ಜೀವನಲ್ಲಿ ಅವು ಎರಡು ಎಲ್ಲ ತಾದಾತ್ಮ್ಯ ಭಾವ ಆಗಿರ್ತವೆ. ಮತ್ ಏನ್ ಮಾಡ್ತಾನವ? ರವಮುಖ್ಯವೆನಿಪ ಪರಿಕರದೋಳು. ರವ ಅಂದ್ರ ಶಬ್ದ. ಅಂದ್ರ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಿಷಯ ಅದಾವ. ಜ್ಞಾನೇಂದ್ರಿಯಗಳ ವಿಷಯಗಳು ಬೇರೆ, ಕರ್ಮೇಂದ್ರಿಯಗಳ ವಿಷಯಗಳು ಬೇರೆ. ಅದಲ್ಲ ಅವಿನ ಕೂಡ್ಕೊಂಡು ವ್ಯವಹಾರ ಮಾಡೋ ಕಾಲಕ್ಕೆ ಏನಂತಾರ? ಜಾಗೃತ ಅವಸ್ಥೆ ಅಂತ ಮುಂದೆ ಹೇಳ್ತಾರ. ಈ ಗತಿಯೊಳಗಿರೆ ಹಂಸನಾಗಳೆ ವಿಶ್ವಾಕ್ಯನಾಗಿ ಜಾಗರಣವನ್ನು ತೋರತನುವಿನ, ತೋರತನು ಸ್ಥೂಲ ಶರೀರದ ಉಪಾಧಿಯಿಂದ ಉದ್ಯೋಗದಿ ಅಂದ್ರೆ ಆ ವ್ಯವಹಾರ ಸ್ಥೂಲ ಶರೀರ ಜೊತೆ ತಾದಾತ್ಮ್ಯತೆ ಹೊಂದಿ ವ್ಯವಹಾರ ಮಾಡೋ ಕಾಲ, ಅವಾಗ ಅದಕ್ಕೆ ಅವನಿಗೆ ಏನೋ ಪಡೆಯುವನೇಲೆ ಪುತ್ರ ಅಂದ್ರೆ ಜಾಗೃತಾವಸ್ಥೆ
ಸ್ಥೂಲ ಶರೀರದ ಅಭಿಮಾನ, ಜಗತ್ತಿನ ಈ ವಿಶ್ವದ ಅಭಿಮಾನದಿಂದ ಕೂಡ್ಕೊಂಡು ಏನ್ ಜಾಗೃತ ಅವಸ್ಥೆಯೊಳಗ ಈ ದಳಗಳಲ್ಲಿ ಸಂಚಾರ ಮಾಡುವಾಗ ಆ ಜೀವನಿಗೆ ವಿಶ್ವ ಅಂತ ಹೆಸರು ಬರ್ತದ ಅಂತ. ಇನ್ನು ಮುಂದೇನ್ ಹೇಳ್ತಾರ, ಲಿಂಗ ಶರೀರದೊಡನೆ ಕೂಡ್ಕೊಂಡು ವಾಸನಾ ವ್ಯವಹಾರ ಪರನಾಗಲು ಏನ್ರಿ ಅಂತ. ಈಗ ಜಾಗರಣಾವಸ್ಥೆಯೊಳಗ ವಿಶ್ವ ಜೀವಂತ ಕರ್ಸ್ಕೊಂಡ, ಇನ್ನು ಸ್ವಪ್ನಾವಸ್ಥೆಯೊಳಗೆ ಅದೇ ಜೀವನೇ ತೈಜಸ ಅಂತ ಹೆಸರಿಂದ ಕರ್ಸ್ಕೊಂತಾನ ಅವ್ನ್ ಹೇಳ್ತಾರ. ದಳಗತಿಯನು ಆ ಹಂಸನು ಉಳಿದು ತತ್ ಕೇಸರಕ್ಕೆ ಇಳಿಯೇ ತೈಜಸ ಪೆಸರು ಕನಸು ಲಿಂಗತನು ಅಳವಡಗು ವಾಸನೆಗಳಿಂದ ಅಂತ ಹೇಳಿದ್ರು. ದಳಗತಿಯನ್ನು ಉಳಿದು ಜೀವ ಏನಾಯ್ತು, ಜಾಗೃತ ಅವಸ್ಥೆಯೊಳಗ ದಳಗಳಲ್ಲಿ ಸಂಚಾರ ಮಾಡ್ತಿದ್ದ. ಸ್ವಪ್ನಾವಸ್ಥೆ ಪ್ರಾಪ್ತ ಆಯ್ತು ಅಂದ್ರ ಅವಾಗ ಜೀವ ಎಲ್ಲಿಗೆ ಬರ್ತಾನ, ಕೇಸರಕ್ಕೆ ಬರ್ತಾನ. ಕೇಸರ ಅಂದ್ರ ಆ ನಡುವ ಕಡ್ಡಿ ಇರ್ತಾವ ಅಲ್ಲಿ ಸಂಚಾರ ಮಾಡ್ತಿರ್ತಾನ, ಮಳಿ ಬಂತಪ್ಪ. ಅವಾಗ ಆ ಒಂದು ಕೇಸರಗಳಲ್ಲಿ ಸಂಚಾರ ಮಾಡುವಾಗ ಆ ಜೀವನಿಗೆ ಲಿಂಗತನು ಅಥವಾ ಸೂಕ್ಷ್ಮ ಶರೀರ ಏನ್ರಿ, ಅದು ಆ ಒಂದು ಸೂಕ್ಷ್ಮ ಶರೀರದ ಉಪಾಧಿಯಿಂದ ಕನಸು ಅಲ್ಲೇ ಅವಸ್ಥೆ ಯಾವ್ದು ಪ್ರಾಪ್ತಿ ಆಗಿರ್ತದ, ಕನಸು ಸ್ವಪ್ನಾವಸ್ಥೆ ಪ್ರಾಪ್ತಿ ಆಗಿರ್ತದೆ. ಯಾವ ಶರೀರದ ಅಭಿಮಾನಿ ಇರ್ತಾನ, ಸೂಕ್ಷ್ಮ ಶರೀರದ ಅಭಿಮಾನಿ ಇರ್ತಾನ. ಅದಕ್ಕೆ ಲಿಂಗತನು ಅಂತಾನು ಕರೀತಾರೆ. ಅವನ ಹೆಸರು ಏನು ಬರ್ತದ, ತೈಜಸ ಅಂತ ಹೆಸರು ಬರ್ತದ. ಹಿಂಗ ಆ ವಾಸನೆಗಳಿಂದ ಕೂಡ್ಕೊಂಡು ಹಿಂಗ ಎಲ್ಲ ವ್ಯವಹಾರ ಮಾಡ್ತಾರೆ. ಈ ತೈಜಸ ಅಂತ ಯಾರಿಗಂತಾರ, ನಿಜಗುಂಡ್ರು ಬರೀತಾರ. ತೈಜಸ ಮನಮೊಂದರಿಂದೇ ಅರಿವಿನ ವಾಸನಾ ವಿಷಯಮಂ ಸೂಕ್ಷ್ಮ ತನುವಿಡುದು ಅರಿವ ವಿಶ್ವನ ಪಡಿಬಿಂಬವೇ ತೈಜಸ ನಾಮ ಜೀವನ ಏನ್ರಿ, ಪರಮಾನುಭವದ ಮನಮೊಂದರಿಂದೇ ಸ್ವಪ್ನ ಪ್ರಪಂಚ ಏನ್ ಸೃಷ್ಟಿ ಆಗೈತಲ್ಲ, ಅಲ್ಲಿ 10 ಇಂದ್ರಿಯಗಳು ಇರುವುದಿಲ್ಲ. 10 ಇಂದ್ರಿಯಗಳು ಮನಸ್ಸಿನೊಳಗೆ ಅಡಗಿರ್ತಾವ. ಮನಸ್ಸೊಂದು ಅಪರೋಕ್ಷವಾಗಿರುತ್ತದೆ. ಅದಕ್ಕ ವಿಚಾರ ಚಂದ್ರದಾಗ ಏನ್ ಹೇಳಿದ್ರ ಅವರು, ಏನ್ ಹೇಳಿದ್ರು, ಸ್ವಪ್ನಾವಸ್ಥೆ ಇಂದ್ರಿಯ ಅಜನ್ಯ ವಿಷಯ ಗೋಚರ ಅಂತಃಕರಣದ ಅಪರೋಕ್ಷ ವೃತ್ತಿ ಕಾಲಿಗೆ ಏನಂತಾರ, ಅಲ್ಲೆಲ್ಲ ಪದಕೃತಿ ಮಾಡ್ತಾರ, ಅದಿರ್ಲಿ. ಈಗ ಏನಾಗ್ತಿದ್ದು ಸ್ವಪ್ನಾವಸ್ಥೆ ಅಂತ ನಿಜಗುಂಡ್ರು ಹೇಳಿದ್ರು. ಇದು ತೈಜಸ ಜೀವನ ಲಕ್ಷಣ ಹೇಳಿದ್ರು. ತೈಜಸ ಜೀವನ ಲಕ್ಷಣ. ಲಿಂಗತನು ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಅಲ್ಲಿ 17 ತತ್ವಾತ್ಮಕವಾದ ಸೂಕ್ಷ್ಮ ಶರೀರ. ಅದಕ್ಕ ಸೂಕ್ಷ್ಮ ಶರೀರ ಅಂತ ಯಾಕಂದ್ರು ಅಂದ್ರ ಕಣ್ಣಿಗೆ ಕಾಣಂಗಿಲ್ಲ. ಸ್ಥೂಲ ಶರೀರ ಕಣ್ಣಿಗೆ ಕಾಣ್ತದ, ಅದಕ್ಕೆ ತೋರ ಶರೀರ ಅಂತ. ಸೂಕ್ಷ್ಮ ಶರೀರ ಕಣ್ಣಿಗೆ ಕಾಣಂಗಿಲ್ಲ, ಅದ್ರ ಸೂಕ್ಷ್ಮ ಶರೀರ. ಅಥವಾ ಲಿಂಗತನು ಅಂತ ಯಾಕಂದ್ರು, ಲಿಂಗ ಅಂದ್ರೆ ಹೇತು. ಆ ಸೂಕ್ಷ್ಮ ಶರೀರಕ್ಕೆ ಏನಂತಾರ, ಲಿಂಗತನು ಅಂತಾರೆ, ಹೇತು. ಅಂದ್ರೆ ಏನು, ಎದರ ಸಲುವಾಗಿ ಅಂದ್ರ ಎಂತೆಂತ ಸ್ವಪ್ನಗಳು ಬೀಳುತ್ತವೆಯೋ ಅಂತಂತ ಸ್ವಪ್ನದ ಒಂದು ಕಾರ್ಯರೂಪ, ಸ್ವಪ್ನದ ಒಂದು ಲಿಂಗವನ್ನು ಹಿಡ್ಕೊಂಡು, ಹೇತುವನ್ನು ಹಿಡ್ಕೊಂಡು ಅವನ ಅಂತಃಕರಣದಲ್ಲಿ ಇಂತಹದ್ದೇ ವಾಸನೆ ಇರುತ್ತದೆ ಅಂತ ಹೇಳ್ಕೊಳಕ್ ಬರ್ತದೆ. ಅದಕ್ಕ ಆ ಒಂದು ಸ್ವಪ್ನಾವಸ್ಥೆ ಎಂತೆಂತ ಸ್ವಪ್ನ ಬೀಳ್ತಾವ ಅಂತದ ವಾಸನೆ ಇರ್ತದೆ ಅಂತ ಆ ಸ್ವಪ್ನ ಹೇತು ಹಿಡ್ಕೊಂಡ ವಾಸನ ಕಂಡು ಹಿಡ್ಯಾಕ್ ಬರ್ತಾವ. ಅದಕ್ಕೆ ಲಿಂಗತನ. ಒಬ್ಬೊಬ್ಬರಿಗೆ ಕನಸಿನ್ಯಾಗ ಬರೀ ದುಡ್ಡ ಬಂದಿರ್ತಾವ, ಗೊತ್ತಿರ್ತಾವ. ಯಾಕಂದ್ರ ಅವ ಹಗಲೆಲ್ಲ ಕುತ್ಕೊಂಡು ಬರೀ ರೊಕ್ಕ ಎಣಿಸಿರ್ತಾನ. ಅವನ್ ನಂದು ಲೋಭ ಇರ್ತದ, ಬಾಳ ಗಳಿಸ್ತಾನ. ಮನಿಗ್ ಬರ್ಬೇಕಾಗಿತ್ತಂದ್ರ ದಿನ 1 ಲಕ್ಷ ಇಲ್ದೆ ಬರಂಗಿಲ್ಲ. 1 ಲಕ್ಷ 2 ಲಕ್ಷ 10 ಲಕ್ಷ ಕೈರಲ್ಲಿ ಬರೋಲ್ಲ. ಒಬ್ಬೊಬ್ಬರಿಗೆ ಎಷ್ಟೆಂತ ಕನಸು ಬೀಳ್ತಾವಂದ್ರ ಅವು ಯಾರ್ಯಾರಿಗೋ ಬಂದು ಚಲಿಸ ಮುಂದ್ ಕಣ್ಣಾಗ ನಿಂತಂಗ ಆಗ್ತದ. ಹೌದಿಲ್ಲ? ಹಿಂಗ
ಆಯಾ ಸ್ವಪ್ನ ಒಬ್ಬೊಬ್ರು ಅಂತಾರ ಕೆಟ್ಟ ಕನಸು ಬೀಳಾಕತ್ತಾವ್ರಿ ಅಂದ್ರ ತಲೆಗ್ ಮುಂದ್ ತಲೆ ಹಿಂದ ಕಸವರ್ಗಿ ಇಟ್ಕೋ ಅಂತ ಹೇಳ್ತಾರ, ಚಪ್ಪಲ್ ಇಟ್ಕೋ ಅಂತ ಹೇಳ್ತಾರ. ಈ ತಲಿಗೆ ಸ್ಥೂಲ ಶರೀರಕ್ಕೆ ಕಸಬರಿ ಇಟ್ಕೊಂಡು ಕನಸು ಸೂಕ್ಷ್ಮ ಶರೀರಕ್ಕೆ ಏನ್ ಸಂಬಂಧ ಪಡ್ತದ್ರಿ ಅದು? ನೀ ಕಸಬರಿಗೆ ಸ್ಥೂಲ ಶರೀರಕ್ಕೆ ಇಟ್ಕೊಂಡಿದಿ, ಕನಸು ಬೀಳುದು ಸೂಕ್ಷ್ಮ ಶರೀರದೊಳಗ. ಹಂಗ ಹೇಳ್ತಾರ, ಕಸಬರಿಗೆ ಇಟ್ಕೊಂಡ್ ಮಕ್ಕೋರಿ ಬೀಳುದಿಲ್ಲ ಕೆಟ್ಟ ಕನಸ ಅಂತ. ಹಂಗಿಲ್ಲ ಅದು. ಯಾರಿಗೆ ಕನಸ ಕೆಟ್ಟ ಕನಸು ಬೀಳ್ತಾವ ಅಂದ್ರ ಅವ್ರಿಗೆ ಜಪ ಮಾಡಕ್ ಹೇಳ್ಬೇಕು. ಜಪ ಮಾಡಕತ್ರ ಅವನ ವಾಸನೆ ಆ ಜಪದ ಬಲದಿಂದ ಕಡಿಮೆ ಹಾಕೊಂತ. ಯಾವಾಗ ವಾಸನ ಅದು ಸಂಪೂರ್ಣವಾಗಿ ನಾಶ ಆಗುವ ಲೆಕ್ಕಕ್ಕೆ ಬಂತಂದ್ರೆ ಮನುಷ್ಯ ಶಾಂತ ಹಾಕೊಡ್ತದ. ಎದುರುಗಡೆ ಯಾವುದೇ ವಸ್ತು ಇದ್ರೂ ಕೂಡ ಅದು ಆಕರ್ಷಣೆ ಆಗುದಿಲ್ಲ. ಅದಕ್ಕ ಎಲ್ಲದಕ್ಕೂ ಜಪ ಬಹಳ ಮುಖ್ಯ ಇರ್ತದೆ. ನೀವು ಯಾರನ್ನ ಹೊರಗ ಹೋಗ ಇದು ಕೇಳಕ್ ಹೋಗಾರ ನೋಡ್ರಿ, ಅವ್ರು ಭಟ್ರು ಅದು ಕೇಳಕ್ ಹೋಗಾರ ನೋಡ್ರಿ. ಅವು ಬಾಳ್ ಮಂದಿ ಭಟ್ರು ಬರೀ ಏನಾರ ಹೊರಗಿಂದ ಹೇಳ್ತಾವ. ಹೊರಗಮ್ಮ ಬದ್ದಿ ಅಂತ ಅದಾನ, ಚಲೋ ಅದಾನ ಮನುಷ್ಯ. ಕಮರಿಪೇಟಿ ಬದ್ದಿ ಚಲೋ ಅದಾನ. ಹಂಗ ಏನ್ ಇರ್ತಂದ್ರ ಅಲ್ಲಿ ಸಿದ್ಧಾಳ ಮಾಡಕ್ ಹೋಗ್ರಿ, ಅಲ್ಲಿ ಏನ್ ಗುರು ಹೋಗ ತಗೋರಿ, ಅಥವಾ ಅವ್ರ ಏನ್ ಹೇಳ್ತಾರ ಕೇಳ್ರಿ ಅಂತ ಅಂತಾನವ. ಉಳ್ಕಿರು ಹಂಗ ಹೇಳುದಿಲ್ಲ. ಅವು ಎದುರು ಏನ್ ಮಾಡ್ತಾವ, ಮತ್ತೆ ರೊಕ್ಕ ಜಗ್ಗಿ ಬಿಡ್ತಾವ. ಹೌದ? ಹಿಂಗಾಕ ಅದಕ್ಕ ತೈಜಸ ಹೆಸರು ಯಾಕೆ ಬಂತು? ತೈಜಸ ಹೆಸರು ಯಾಕೆ ಬಂತು ಅಂದ್ರ, ವಿಶ್ವ ಜೀವ ಒಬ್ಬನೇ ಜೀವ ಉಪಾಧಿ ಬಲದಿಂದ ವಿಶ್ವನಾಗಿ ಅದು ಸೂಕ್ಷ್ಮತನು ಸ್ವಪ್ನಾವಸ್ಥೆಯ ಉಪಾಧಿಯಲ್ಲಿ ಅವನು ತೈಜಸ ಅಂತ ಕರೆಸುವಂತ. ಹೌದಲ್ಲ? ಅವನೇ ಕನಸಿನ ಪ್ರಪಂಚದೊಳಗ ಕನಸಿನೊಳಗ ಈಗ ನೋಡ್ರಿ, ವಿಶ್ವ ಜೀವನಿಗೆ ಯಾವ್ದಾದ ವಿಷಯಗಳ ಜ್ಞಾನ ಅಥವಾ ಅರಿವು ಆಗ್ಬೇಕಾಗಿತ್ತು ಅಂದ್ರ ಹೊರಗಿನ ಬೆಳಕಿನ ಅಪೇಕ್ಷೆ ಮಾಡ್ತಾನ. ಕತ್ತಲು ಕೋಣೆಯಾಗ ಏನು ಕಾಣುವಲ್ರಿ, ಕತ್ಲು ಒಂದ ಅದ. ಅಲ್ಲಿ ಒಂದೆರಡು ಘಟ ಇಟ್ಟಿದ್ರು, ಮಣ್ಣಿನ ಕೊಡ ಇಟ್ಟಿದ್ರು, ಅದ್ರ ಜ್ಞಾನ ಆಗ್ತತೇನ? ಆಗ್ಲಿಲ್ಲ. ಬ್ಯಾಟ್ರಿ ಹಿಡಿಬೇಕು, ಲೈಟ್ ಹಚ್ಬೇಕು. ಹೌದಿಲ್ಲ? ಅಂದ್ರ ಜ್ಞಾನ. ಆದ್ರ ಸ್ವಪ್ನಾವಸ್ಥೆಯೊಳಗೆ ಯಾವ ಲೈಟ್ ಹಚ್ಚಿ ತೋಡ್ ಹೋಗಿದ್ರಿಪ್ಪ? ಲಾಟ ಹಿಡ್ಕೊಂಡು ಹೋಗಿದ್ರೇನು? ಏನ್ ಲಾಟ ಹಿಡ್ಕೊಂಡು ಹೋಗಿದ್ರ? ಏನಾಗಿತ್ತು? ಅಲ್ಲೇ ಸೂರ್ಯ ಆದವನು ಅವನೇ, ಲೈಟ್ ಆದವನು ಅವನೇ. ಎಲ್ಲಾ ತನ್ನ ಏನಪ್ಪಾ ಅಂತಂದ್ರ ತನ್ನ ಪ್ರಕಾಶದಿಂದನೇ ಎಲ್ಲವನ್ನ ತಾನೇ ಈ ಸ್ವಪ್ನ ಪ್ರಪಂಚವನ್ನ ಸೃಷ್ಟಿ ಮಾಡಿ. ಅಂದ್ರೇನು? ಅಲ್ಲಿ ಮನ ಉಪಾಧಿಯಿಂದ ಅಲ್ಲಿ ಏನಾಗ್ತದ ಅಂದ್ರೆ ಸ್ವಪ್ನದ ಪ್ರಪಂಚ ಸೃಷ್ಟಿ ಆಗ್ತದೆ. ಮನುಷ್ಯನ ವಾಸನಾತ್ಮಕವಾದ ಮನುಷ್ಯನ ಉಪಾಧಿಯಿಂದ. ಅದ್ರೊಳಗ ಸೂರ್ಯ ಚಂದ್ರ ಎಲ್ಲಾರ ಲೈಟ್ ಆಗದ ಅವನ ಅಲ್ಲ. ನೀನ್ ಇಲ್ಲಿ ಮಕ್ಕೊಂಡಾಗ ನೀನ್ ಬೆಳಗ್ಗೆ ಹಗಲ್ ಹೊತ್ನ್ಯಾಗ ಕಾಶಿ ಒಳಗ್ ತಿರ್ಗಾಡಕತ್ತಿದ್ದಲ್ಲ, ಅಲ್ಲಿ ಸೂರ್ಯ ಅದಾವ ಯಾರು? ಅವನ ಅದ, ಎಲ್ಲ ಅವನಾಗ್ಯ. ಅದಕ್ಕ ತ್ರಿಜ ಅನ್ನುವಂತ ಧಾತುವಿನಿಂದ ಎಲ್ಲವನ್ನೂ ಅವನೇ ಪ್ರಕಾಶ ಮಾಡ್ತಾನ. ಆದ್ದರಿಂದ ಅವನಿಗೆ ತೈಜಸ ಅಂತ ಹೆಸರು ಬಂತು. ಅದಕ್ಕ ಶ್ರುತಿ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಅನ್ನುವಾಗ ಸ್ವಪ್ನಾವಸ್ಥೆಯಲ್ಲಿರುವಂತ ತೈಜಸ ಜೀವನನ ಕುರಿತು ಹೇಳಿಕದು. ಅತ್ರಾಯಂ, ಅತ್ರ ಅಂದ್ರೆ ಇಲ್ಲಿ, ಎಲ್ಲಿ? ಕನಸು ಸ್ವಪ್ನಾವಸ್ಥೆಯಲ್ಲಿ. ಯಾಕ ಜಾಗೃತ ಅವಸ್ಥೆ ಹೇಳ್ಬೇಕಾಗಿತ್ತಲ್ಲ? ಜಾಗೃತ ಅವಸ್ಥಾಗ ಆ ಕನಸಿನಲ್ಲಿರುವ ತೈಜಸ ಜೀವನೇ ಜಾಗೃತಾವಸ್ಥೆಯೊಳಗುನು ಅವನು ಅರಿವುಳ್ಳವನ ಅದಾನ. ಕರೆ ವಿಶೇಷವಾಗಿ ಆ ಅವಸ್ಥೆಗೆ ಯಾಕೆ ಜೋಡಿಸಿದ್ರು? ವಿಶ್ವ ಜೀವ ಹೊರಗಿನ ಆಲೋಕಾದಿಗಳನ್ನ ಅಪೇಕ್ಷೆ ಮಾಡ್ತಾನ. ಆಲೋಕ ಅಂದ್ರೆ ಬೆಳಕ, ಪ್ರಕಾಶ. ಆಲೋಕಾದಿಗಳನ್ನ ಅಪೇಕ್ಷೆ ಮಾಡ್ತಾನ. ವಿಷಯಗಳ ಜ್ಞಾನ ಆಗ್ಬೇಕಾಗಿತ್ತು ಅಂತ ಬೇಕಾಗ್ತಾವ. ಅಲ್ಲಿ ಎಲ್ಲವೂ ಆದವನು ತಾನೆ. ಅದಕ್ಕ ವಿಶ್ವನ ಪಡಿಬಿಂಬ ಅಂತಾರ. ವಿಶ್ವನ ಪಡಿಬಿಂಬ ತೈಜಸ ಜೀವ. ಯಾಕ? ಆ ತೈಜಸ ಜೀವ ಅಲ್ಲಿ ಜೀವ ಆಗಿ ಸಂಚಾರ ಮಾಡಕತ್ತಾನಲ್ಲ, ಆ ಜೀವ ಪ್ರಾತಿಭಾಷಿಕ ಸತ್ವದಾಗಿರ್ತಾನ. ವಿಶ್ವ ಜೀವ ವ್ಯವಹಾರಿಕ ಸತ್ವದಾಗಿರ್ತಾನ. ಮತ್ತ ಇನ್ನೊಂದು ಸ್ವಪ್ನಾವಸ್ಥೆಗೆ ನಿಜಗುಂಡ ಒಂದ್ ಮಾತು ಹೇಳ್ತಾರ. ಏನಂತ? ಕರ್ಣಾದಿಗಳು ಮನವಿರದು ಉಪರತಿಯೊಳ್ ಒಂದಿರಲ್. ಏನ್? ಕರ್ಣಾದಿಗಳು ಮನವೆರದು ಉಪರತಿಯೊಳ್ ಒಂದಿರಲ್. ಆ ಮನವು ತನ್ನ ಭ್ರಮೆಯಿಂದ ಏನ್
ಆ ಮನವು ತನ್ನ ಭ್ರಮೆಯಿಂದ ಯಾವ ಸೃಷ್ಟಿಯನ್ನ ಮಾಡ್ತದಲ್ಲ ಅದಕ್ಕೆ ಸ್ವಪ್ನಾವಸ್ಥೆ ಆಗ್ತದೆ. ಕರೆಂಟ್ ಹೋತಲ್ಲ. ಅಂದ್ರ ಕರಣಾದಿಗಳು ಮನ ಬೇರೆದು. ಆ ಮನ ಉಪರತಿಗಳು ಬಂದಿರಲ್ ಯಾವ ಅರಿವಿನ ಜಾಗೃತದ ಅರಿವಿನ ಒಂದು ಅರಿವು ಅನ್ನುವಂತದ್ ಏನಂತ ಜಾಗೃತಾವಸ್ಥೆ. ಅರಿವಿನ ಅಂದ್ರ ಜಾಗೃತಾವಸ್ಥೆ. ಆ ಅರಿವಿನ ಏನಪ್ಪಾ ಅಂತಂದ್ರೆ ವಾಸನಾತ್ಮಕವಾದಂತ ಮನಸ್ಸು ಅದು ಸೃಷ್ಟಿಯನ್ನ ಮಾಡ್ತದಲ್ಲ, ಆ ಜಾಗೃತದ ಭಾವವೇ ಕನಸಕ್ಕು ಅಂತ ಹೇಳ್ತಾರೆ. ಜಾಗೃತದ ಭಾವವೇ ಕನಸಕ್ಕು ಅಂದ್ರ ಜಾಗೃತದ ನೆರಳು. ಜಾಗೃತದ ಅಭಾವ ಅಂತ ಅನ್ನಬಾರ್ದು. ಅಲ್ಲಿ ಅಭಾವ ಅಂದ್ರ ನಡೀತದ, ಏನ್ ದೊಡ್ಡದಲ್ಲ. ಆದ್ರ ಹಿಂಗ ಯಾರು ಶಿವಪುತ್ರ ಪಜ್ಜಾರು ಜಾಗರಣದ ಭಾವವೇ ಕನಸಕ್ಕು ಅಂದ. ಅಂದ್ರ ಆ ಒಂದು ಮನಸ್ಸು, ಆ ಮನಸ್ಸು ಏನ್ ಮಾಡ್ತದ ಅಂತಾರ, ಆ ಇಂದ್ರಿಯಗಳು ಮನಸ್ಸಿನಲ್ಲಿ ಸೇರಿರ್ತಾವ. ಕರ್ಣಾದಿಗಳು ಮನವೇರದು, ಮನವು ಉಪರತಿಗಳು ಹೊಂದಿರಲು. ಆ ಮನ ಮುಂದೆ ವಾಸನಾ ಮೂಲಕವಾಗಿ ಒಂದು ಏನಪ್ಪಾ ಅಂತಂದ್ರ ಸ್ವಪ್ನ ಸೃಷ್ಟಿಯನ್ನ ಮಾಡ್ತದ. ಅದು ಜಾಗರಣದ ಭಾವ ಅದ ಅಂತ ಹೇಳ್ತಾರ. ಅದಕ್ಕೆ ಈ ರೀತಿಯಾಗಿ ಕನಸೆಂದು ಹೇಳಿದ್ರು. ಕನಸ ಅದು ಅಲ್ಲಿ ತೈಜಸ ಜೀವ, ಆ ಕನಸಿನ ಯಾವ ಒಂದು ಇದೈತಲ್ಲವ, ಕನಸಿನ ಒಂದು ಉಪಾಧಿ ಅಂದ್ರೆ ಕನಸಿನ ಒಂದು ಉಪಾಧಿಯಿಂದ ಅಥವಾ ಸೂಕ್ಷ್ಮ ಶರೀರದ ಉಪಾಧಿಯಿಂದ, ಕನಸಿನ ವಸ್ತುಗಳ ಅಭಿಮಾನದಿಂದ ಅದ ಜೀವನಿಗೆ ತೈಜಸ ಅಂತ ಈ ರೀತಿ ಕರೀತಾರ. ಇನ್ನ ಲಿಂಗ ದೇಹ ಅನ್ನೋದಕ್ಕೂ ಹೇಳಿದ್ರು ಅವರು. ಅದು ಆಯಾ ರೀತಿಯಾಗಿ ಹೇತುವನ್ನು ನೋಡಿ ಕಾರಣವನ್ನು ಸಿದ್ಧ ಮಾಡಕತ್ತಂದ್ರ ಒಂದು ಲಿಂಗ ಸಂಸ್ಕಾರದಂತ ಸಿದ್ಧ ತಿಳ್ಕೊಳಕ್ ಬರ್ತದ. ಅದಕ್ಕ ಕಾರಣ ದೇಹ ಅಂತ ಈ ರೀತಿಯಾಗಿ ಹೇಳಿದ್ರು. ಇನ್ನ ಏನು ಇದು ಹೇಳ್ತಾರ, ಸುಸುಪ್ತಾವಸ್ಥೆ. ಸುಸುಪ್ತಾವಸ್ಥೆ ಅಂದ್ರ ಆ ಜೀವ ದಳಗಳನ್ನು ಬಿಟ್ಟು ಕೇಸರಕ್ಕೆ ಬಂದಿದ್ದ. ಆ ಕೇಸರದಲ್ಲಿ ಸ್ವಪ್ನಾವಸ್ಥೆ ಪ್ರಾಪ್ತ ಆಗಿತ್ತು. ಅದನ್ನ ಬಿಟ್ಟು ಕರ್ಣಿಕೆಗೆ ಬರ್ತಾನ. ಕರ್ಣಿಕ ಅಂದ್ರ ಆ ದಳಗಳು ಕೆಳಗ ಒಂದು ಕೂಡಿದ ಜಗ ರೌಂಡ್ ಆಗಿರ್ತಾವ. ನೋಡ್ಬಹುದಲ್ ನೀವು ಅದ್ರ ದಾಸಾಳ ಹೂವಿಂದು ಅವು ಇವ ಅದು ಹೊರಗಿನ ಹಸರದು ಏನ್ ಇರ್ತತಲ್ಲ ಹಿಂದ, ಅದನ್ನ ಇದು ಮಾಡ್ಬೇಕು, ತಳಗ ರೌಂಡ್ ಕೂಡಿ ಇರ್ತದ, ಅದ ಕರ್ಣಿಕೆ ಅಂತ. ಆ ಕರ್ಣಿಕೆಗೆ ಬಂದಾಗ ಅವನಿಗೆ ಸುಸುಪ್ತ ಅವಸ್ಥೆ ಪ್ರಾಪ್ತಿ ಆಗ್ತದ. ಅವನಿಗೆ ಕಾರಣ ಶರೀರ ಅನ್ನುವಂಥದ್ದು ಉಪಾಧಿ ಆಗಿರ್ತ. ಕಾರಣ ಶರೀರ ಅವ ಯಾರವ? ಪ್ರಾಜ್ಞ ಜೀವ. ಪ್ರಾಜ್ಞ ಜೀವ ಕಾರಣ ಶರೀರ ಅಂತ ಎದಕ್ಕಂತ? ಅಜ್ಞಾನಕ್ಕನ ಕಾರಣ ಶರೀರ ಅಂತ. ಅಜ್ಞಾನಕ್ಕೆ ಏನಂತಾರ? ನಿಜಗುಂಡ್ರು ಒಂದ್ ಮಾತು ಹೇಳ್ತಾರ, ಬೀಜದೊಳಗೆ ವೃಕ್ಷ ಒಡಗಿ ಮೈದೋರದೆ ಇರ್ಪ ಓಜೆ ಅಂದದಿ ಅಖಿಳ ತತ್ವಗಳೆಲ್ಲ ರಾಜಿಪ ಅವಿದ್ಯೆಯೊಳ ಅಡಗಿರಲ್ ಅದು ಕಾರಣ ದೇಹವೆನಿಪುದು. ಬೀಜದೊಳಗೆ ವೃಕ್ಷ ಒಡಗಿ ಮೈದೋರದೆ ಇರ್ಪ ಓಜೆ ಎಂದದಂ. ಹೌದಾ? ಈಗ ಬೀಜದೊಳಗೆ ವೃಕ್ಷ ಅದಾಯ್ತು ಇಲ್ಲೋ, ಸುಪ್ತವಾಗಿ ಅದಲ್ಲಿ ಅಡಕೊಂಡ. ಒಂದ್ ವೇಳೆ ಅದು ಮೊಳಕೆ ಹೊಡಿತಾನ, ಅದರಲ್ಲಿ ಬೀಜ ಗಿಡದ ಸಂಸ್ಕಾರ ಇಲ್ಲಿಲ್ಲ ಅಂದ್ರೆ ಹೆಂಗ್ ಮೊಳಕೆ ಹೊಡಿತದ? ಅದಕ್ಕೆ ಬೀಜದೊಳಗೆ ವೃಕ್ಷ ಒಳಗೆ ಮೈದೋರದೆ ಇರಪ ಓಜೆ ಅಂದದ ಅಂತೆ. ಅಖಿಳ ತತ್ವಗಳೆಲ್ಲ ರಾಜಿಪ ಅವಿದ್ಯೆಯೊಳು. ಅಖಿಳ ತತ್ವಗಳೇ ಆದ್ರೆ ಯಾವುವು? 10 ಇಂದ್ರಿಯಗಳು ಮತ್ತು ಮನಸ್ಸ. ಅದೆಲ್ಲ ಮನಸ್ಸ ಸೇರಿ ಏನಾಗತ್ತೆ ಅಂತಂದ್ರೆ ಅವೆಲ್ಲವೂ ಅವಿದ್ಯೆಯೊಳಗ ಅಡಕಾಗಿರ್ತಾವ. ಕೋಳಿ ಹೊಟ್ಟಿಯೊಳಗ್ ಮರಿ ಅಡಕದ ಆದಂಗ. ಅದು ಕೋಳಿ ಅದು ಏನ್ ಮಾಡ್ತದ? ಮರಿನ ಸಾಯಂಕಾಲ ಗೂಡಿ ಒಂದ್ ರೀತಿಯಿಂದ ಒದರ್ತದ. ಸಾಯಂಕಾಲ ರಾತ್ರಿ ಹೊತ್ತು ಮುಣಗಾಕತ್ತು ಅಂದ್ರ ಮರಿಗಳು ಅಲ್ಲೆಲ್ಲಿ ಮೇಯ್ತಿರ್ತಾವ ಅಡ್ಡಾಡ್. ತಾಯಿ ಕೂಡ ಒಂದಿವ್ಸ ಸ್ವಲ್ಪ ದೂರ ಹೋಗಿರ್ತಾವ ಅಲ್ಲೇಟವು. ಅವಾಗೇನು ರಾತ್ರಿ ಆತು ಬರೀ ಗೂಡು ಸೇರೋಣ ಅಂತೇಳಿ ಒದರ್ತದ. ನೋಡ್ರಿ, ಒದರ್ತದ.
ಅವಕ್ ಪಕ್ಷಿ ಮಾತ ಅವಕ್ ಗೊತ್ತಾಕತಿ ಅವಕ್. ಅವಾಗ ಏನ್ ಮಾಡ್ತಾವ ಬಂದ್ ಬಿಡ್ತಾವ. ಆ ಕೋಳಿ ಗೂನ್ಯಾಗ ಹೋಗ್ ಬಿಡ್ತಾವ. ಮರಿಗಳು ಎಲ್ಲಾ ಹೊಟ್ಯಾಗ ಸೇರ್ಕೊಂಡ್ ಬಿಡ್ತಾವ. ಆ ಕೋಳಿ ನೆಲಕ್ಕ ಹೊಟ್ಟಿ ಹಚ್ಚಿ ಕುಂತ ಬಿಡ್ತಾವ. ಹೌದಿಲ್ಲ? ಮರಿ ಇಲ್ಲ ಅಂತೀರ, ಒಂದು ಕಾಣುದಿಲ್ಲ. ಚರಣಾಯುಧ ಅಂತಾರ ಅದಕ್ಕೆ ನಿಜಗುಂಡ್ರು. ಕೋಳಿಗೆ ಏನಂತಾರ? ಚರಣಾಯುಧ. ಚರಣಾಯುಧ ಅಂದ್ರ ಅದಕ್ಕ ಕೋಳಿಗೆ ಯಾಕೆ ಚರಣಾಯುಧ ಅಂದ್ರ ಅಂತ, ಅದು ಎಲ್ಲಕ್ಕೂ ಕಾಲನ್ನೇ ಉಪಯೋಗ ಮಾಡ್ತಾವ. ತಿಪ್ಪಿ ಕೆದ್ರಾಕೋ ಕಾಲ, ಕಡದ್ಯಾಡಿ ಹೊಡೆದ್ಯಾಡಕ್ಕೂ ಕಾಲ. ಒಮ್ಮೆ ಕೊಕ್ಕಲಿಂದ ಕುಗ್ತದೆ, ಒಮ್ಮೆ ಜಿಗದಾಗ ಮತ್ತೊಂದು ಕೋಳಿನ ಪರ್ರ ಅಂತ ಹರ್ಕೊಂತ. ಹೌದಿಲ್ಲ? ಕಾಲ ಅದಕ್ಕ ತಿಪ್ಪಿ ಕೆದ್ರಾಕ, ಏನೇನ ಕೆದ್ರಾಕ, ಜಗಳ ಮಾಡಾಕ ಎಲ್ಲದಕ್ಕೂ ಕಾಲಗಳೇ ಕಾರಣ. ಚರಣಾಯುಧ. ಹಂಗ ಈ ಕಾರಣ ದೇಹ ಹಂಗ ಇರ್ತದ. ಎಲ್ಲಾ ತತ್ವಗಳನ್ನು ಅಡಗಿಸಿಕೊಂಡು ಬೀಜದೊಳಗ ವೃಕ್ಷ ಅಡಗಿದಂತೆ ಅಡಗಿರ್ತಾವ. ಅಲ್ಲಿ ಪ್ರಾಜ್ಞೆ ಜೀವ ಇರ್ತಾವ. ಆ ಒಬ್ಬ ಜೀವನಿಗೆ ಅದರ ಅಭಿಮಾನದಿಂದ ಏನಂತಾರಂಗ ಪ್ರಾಜ್ಞ ಅಂತ ಕರೀತಾರೆ. ಆ ಪ್ರಾಜ್ಞೆ ಜೀವ ಹೆಂಗಿರ್ತಾನವ? ಅಲ್ಲಿ ಸುಸುಪ್ತ ಅವಸ್ಥೆ ಅಂದ್ರಲ್ಲ, ಸುಸುಪ್ತ ಅವಸ್ಥೆ ಅಂತ ಎದಕ್ಕಂತ? ಸುಖ ಗೋಚರ, ಅವಿದ್ಯಾ ಗೋಚರ, ಅವಿದ್ಯಾ ವೃತ್ತಿ ಕಾಲಕ್ಕೆ ಏನಂತಾರ? ಅಲ್ಲಿ ಪದಕೃತಿ ಐತಿ. ಈಗ ಹೇಳುದು ಬೇಡ, ಪದಕೃತಿ ಮಾಡಿರ್ತಾರ ಇರ್ಲಿ. ಮತ್ತ ಈಗ ನಿಜಗುಂಡ್ರು ಸುಸೂಪ್ತ ಅವಸ್ಥೆಗೆ ಮಾತು ಹೇಳ್ತಾರೆ. ಕರ್ಣಾದಿಗಳು ಮನಮೆರೆದು ಆ ಮನವು ಮೂಲ ಪ್ರಕೃತಿಯೊಳ ಪಿರಿದು ಅಡಗಿರೆ ಸುಸುಪ್ತ ಅವಸ್ಥೆ ಎನಿಪುದು. ಅದು ಹೆಂಗಿರ್ತದಂದ್ರ ತಮದ ಇರವನ್ನು ಅರಿವ ನೇತ್ರದೋಲ್ ಇರ್ಕು. ಅಲ್ಲಿ ಆತ್ಮನು ತಮದ ಇರವನ್ನು ಅರಿವ ನೇತ್ರದೋಲ್ ಇರ್ಕು. ಈಗ ಮನಸ್ಸು ಇಂದ್ರಿಯಗಳು ಮನಸ್ಸಿನಾಗ ಅಡಕಾಗಿರ್ತಾವ ಸ್ವಪ್ನಾವಸ್ಥೆ. ಮನಸ್ಸೊಂದು ಅಪ್ರೋಕ್ಷವಾಗಿ ಸ್ವಪ್ನಾವಸ್ಥೆ ಒಳಗಿರ್ತಾವ. ಸುಸುಪ್ತ ಅವಸ್ಥೆಗೆ ಬಂತಂದ್ರೆ ಇಂದ್ರಿಯಗಳನ್ನು ಗರ್ಭೀಕರಿಸಿಕೊಂಡಂತ ಮನಸ್ಸು ಅವಿದ್ಯೊಳಗಡಗ್ತಾವ. ಆ ಅವಿದ್ಯೊಳಗ ಅಡಗಿರ್ತದಲ್ಲ, ಅಲ್ಲಿ ಅದಕ್ಕೇನ ಸುಸುಪ್ತಿ ಅವಸ್ಥೆ ಅಂತಾರ. ಅಲ್ಲಿ ಆತ್ಮನು ತಮದ ಇರವನ್ನು ಅರಿವ ನೇತ್ರದಲ್ಲಿರ್ಕು. ತಮದ ಇರವನ್ನು ಅಂದ್ರೆ ಕತ್ತಲೆಯನ್ನು ಕಾಣುವ ನೇತ್ರದಂತೆ ಆತ್ಮನು ಅಲ್ಲಿದ್ದಾನೆ. ಈಗ ಕತ್ತಲೆ ಹೊತ್ತು ಮಣಿ ಕತ್ಲಾಗಿದ, ಲೈಟ್ ಹಚ್ಚಿಲ್ಲ, ರೂಮ್ನ್ಯಾಗ ಏನು ಪದಾರ್ಥಗಳು ಇದ್ರು ಕಾಣಂಗಿಲ್ಲ. ಕಾಣ್ತಾವೇನು? ಗಡಿಗೆ ಮಡಿಕೆ ಕುಡಿಕಿ ಎಲ್ಲ ಏನು ಕಾಣ, ನನಗೇನು ಕಣ್ಣಿಗೆ ಕಾಣವಲ್ರಿ ಅಂತಾನ, ಕತ್ತಲೆ ಮಾತ್ರ ಕಣ್ಣಿಗೆ ಕಾಣ. ಹಂಗ ಆತ್ಮ ಅಲ್ಲಿ ಹೆಂಗ ಅದನ್ನ ತಮದ ಇರವನ್ನು ಅರಿಯುವ ನೇತ್ರದೋಲಿ. ನೇತ್ರಕ್ಕ ಏನು ಕಾಣಲಿಲ್ಲ ಅಂದ್ರ ಕತ್ತಲೆ ಹೆಂಗ್ ಕಾಣ್ತಾರೋ ಹಂಗ ಸುಸುಪ್ತ ಅವಸ್ಥೆಯೊಳಗ ನಾ ಏನನ್ನೂ ಅರಿಯಲಿಲ್ಲ ಅಂತಂದಾಗ ಆತ್ಮನ ಅರಿವಿಗೆ ಲೋಪಿಲ್ಲ. ಆದ್ರ ಅರಿಸಿಕೊಳ್ಳುವ ವಿಷಯಗಳು ಇಲ್ಲ ಅಲ್ಲಿ. ಅಂದ್ರ 10 ಇಂದ್ರಿಯಗಳು ಮನಸ್ಸಿಲ್ಲ. ಆದರೆ ಒಂದು ವಿಷಯ ಅದ, ಅದು ಅಜ್ಞಾನ. ಅಜ್ಞಾನವನ್ನ ಅರುತ ನಾನು ಏನನ್ನು ಅರಿಯೋದಿಲ್ಲ ಅಂತ ನಾವು ಅಜ್ಞಾನ ಒಂದದ. ಅದಕ್ಕ ಸುಸುಪ್ತ ಅವಸ್ಥೆ ಅನ್ಬೇಕು ಅಂತಾರ. ಆ ಸುಸುಪ್ತ ಅವಸ್ಥೆಯೊಳಗ ಪ್ರಾಜ್ಞೆ ಜೀವ ಇರ್ತಾನ ಅಂದ್ರೆ ಆ ಪ್ರಾಜ್ಞೆ ಜೀವ ಏನಂತಾರ ಅವರು ಇಲ್ಲಿ ಹೇಳ್ತಾರ. ಅದನ್ನುಳಿದು ಕರ್ಣಿಕಾಸ್ಪದನಾಗಿ ಜೀವನು ಅಂತೂ ಅದರಲ್ಲಿ ಪ್ರಾಜ್ಞ ಹೆಸರು ಏನ್ ಪಡೆದವ? ಪ್ರಾಜ್ಞ. ಸುಪ್ತಿತ್ವ ಅವಸ್ಥೆ ಯಾವ್ದು ಪ್ರಾಪ್ತಿ ಆತಲ್ಲಿ? ಅಂದ್ರ ಶರೀರ ಯಾವುದು? ಕಾರಣ ಶರೀರ. ಕಾರಣ ಶರೀರ ಅದ ಕಾರಣಾಂಗದ ಕೂಟ ವಾಗಲ್ ಒದಗುವುದು. ಅಂದ್ರೆ ಕಾರಣ ಶರೀರ ಹೇಳಿದ್ರು ಅಂದ್ರೆ ಅಜ್ಞಾನ ಅದ ಅದೆಲ್ಲ ಹೇಳಿದ್ರು. ಪ್ರಾಜ್ಞೆ ಜೀವ ಅಂತ ಯಾಕೆ ಕರೆಸ್ಕೊಂಡ? ಪ್ರಾಜ್ಞೆ ಜೀವ ಅಲ್ಲಿ 2 ಅರ್ಥ ಮಾಡ್ಬೋದು. ಏನ್ರಿ? 2 ಅರ್ಥವನ್ನ ಮಾಡ್ಬೋದು. ಒಂದು ಅರ್ಥ ಏನು? ಪ್ರಜ್ಞ ಪ್ರಾಜ್ಞೆ. ಪ್ರಜ್ಞ ಪ್ರಾಜ್ಞೆ. ಪ್ಲಸ್ ಅಜ್ಞೆ ಪ್ರಾಜ್ಞೆ. ಅಂದ್ರ ಅಲ್ಲಿ ಪ್ಲಸ್ ಅಜ್ಞಾ ಅಂದ್ರ ವಿಶೇಷವಾದ ಜ್ಞಾನ
ಅಲ್ಲಿ ಸುಸುಪ್ತಾವಸ್ಥೆಯೊಳಗೆ ಇರುವುದಿಲ್ಲ, ಅದಕ್ಕ ಪ್ರಾಜ್ಞೆ. ಯಾಕ? ಜಾಗೃತಾವಸ್ಥೆಯೊಳಗ ಸ್ವಪ್ನಾವಸ್ಥೆಯೊಳಗ ವಿಷಯಗಳ ಜ್ಞಾನವನ್ನ ಹೆಂಗ ವಿಶೇಷವಾಗಿ ಮಾಡ್ಕೊಂತ ಜೀವ, ಹಂಗ ಸುಸುಪ್ತಾವಸ್ಥೆಯೊಳಗ ವಿಶೇಷ ಜ್ಞಾನ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಇಂದ್ರಿಯಗಳು ಮನಸ್ಸು ಇದ್ರೆ ವಿಷಯಗಳ ವಿಶೇಷ ಜ್ಞಾನ ಆಗ್ತದೆ. ಅಲ್ಲಿ ಇಂದ್ರಿಯಗಳು ಮತ್ತು ಮನಸ್ಸು ಸುಸುಪ್ತಾವಸ್ಥೆಯೊಳಗ ಅವಿದ್ಯೊಳಗಡ್ಗ್ಯಾವ. ಅದಕ್ಕ ಅಲ್ಲಿ ವಿಷಯಗಳ ವಿಶೇಷ ಜ್ಞಾನ ಇಲ್ಲ. ಅದಕ್ಕ ಪ್ರಾಜ್ಞ ಅಂದ್ರ ಅಜ್ಞಾ ಜಾಸ್ತಿ, ಅಂದ್ರ ಅವ್ನು ವಿಶೇಷವಾಗಿ ಸ್ವಲ್ಪ ಅಜ್ಞಾನ ಜಾಸ್ತಿ ಅದ, ಅದಕ್ಕೆ ಪ್ರಾಜ್ಞ. ಇನ್ನೊಂದ್ ರೀತಿಯಿಂದ ಹೇಳಬೇಕಾಗಿತ್ತು ಅಂದ್ರೆ ಅಲ್ಲಿ ಘನ ಪ್ರಜ್ಞಾ ಅಂತ ಹೆಸರು ಬರ್ತದೆ ಅವನಿಗೆ. ಬಾಹ್ಯ ಪ್ರಜ್ಞಾ, ಅಂತರ್ಪ್ರಜ್ಞಾ, ಘನ ಪ್ರಜ್ಞಾ. ಪ್ರಜ್ಞಾನ ಘನ ಅಂತನೂ ಕರೀತಾರ, ಪ್ರಜ್ಞಾನ ಘನ ಅಂತನೂ ಕರೀತಾರ. ಅಲ್ಲಿ ಯಾಕ ಪ್ರಜ್ಞಾನ ಘನ ಅಂದ್ರು? ಈಗ ಅಲ್ಲಿ ವಿಶೇಷವಾದ ಅರಿವು ಐತಿ ಅಂತ ಹಿಂಗೂನು ಅರ್ಥ ಮಾಡಕ್ ಬರ್ತದ. ಈಗ ಒಂದ್ ಗಡಿಗೆ ಒಳಗ 10 ರಂಧ್ರಗಳನ್ನ ತೆಗೆದು ಕೆಳಗ್ ಒಂದು ದೀಪ ಇಟ್ಟು ಅದನ್ನ ನಾವು ದೀಪ ಇಟ್ಟು ಆ ದೀಪದ ಮ್ಯಾಲ ಗಡಿಗೆ ಮುಚ್ಚಿ ಬಿಟ್ಟಿವಿ ಅಂದ್ರ ಅದ್ರ ಒಳಗಿನ ಪ್ರಕಾಶ ರಂಧ್ರಗಳ ಮೂಲಕವಾಗಿ ಹೊರಗೆ ಹೋಗ್ತದೆ. ಏನ್ರಿ? ಚಕ್ಷುರಾಧಿಕರಣ ದ್ವಾರ ಬಹಿಸ್ಪಂದತೆ. ಏನ್ರಿ? ಅದ್ಯಾವುದೋ ಒಂದು ಶ್ಲೋಕ ಇದೆ, ಹೇಳ್ತದ ನೋಡ್ರಿ. ದಕ್ಷಿಣ ಏನಮ್ಮ? ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ. ಏನ್ರಿ? ಅದು ಅದ್ರದ್ದು ಅಲ್ರಿ ಅದು ನಾನಾ ಛಿದ್ರ ಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವ. ನಾನಾ ಛಿದ್ರ ಘಟೋದರ ಸ್ಥಿತ ದೀಪ ಮಹಾಭಾಸ್ವರಂ ಜ್ಞಾನಂ ಯಶ್ಯತು ಚಕ್ಷುರಾಧಿಕರಣ ದ್ವಾರ ಬಹಿಸ್ಪಂದತೆ. ಈಗ ಅವನೇ ದೃಷ್ಟಾಂತ ಕೊಟ್ರ. ಈಗ ಅಲ್ಲಿ ಗಡಿಗೆ ಡಬ್ಬ ಹಾಕಿದ್ವಿ ಅಂದ್ರ ಅಲ್ಲಿ ರಂಧ್ರ ಮೂಲಕವಾಗಿ ಪ್ರಕಾಶ ಹೊರಗೆ ಹೋಗ್ತಾವ. ಅದೇ ಒಂದ್ ವೇಳೆ ಒಂದು ಗಡಿಗೆ ಡಬ್ಬ ಹಾಕಿದ್ವಿ, ರಂಧ್ರ ಇರ್ಲಿಲ್ಲ ಅಂದ್ರ ಆ ಪ್ರಕಾಶ ಹೆಚ್ಚಿಗೆ ಅಲ್ಲೇ ಇರ್ತದೆ. ಈಗ ಕೆರ್ಯಾಗ ನೀರ್ ತುಂಬಿರ್ತದ, ಒಂದ್ ಕಡೆ ಕೋಡಿ ತೆಗದ್ವಿ ಅಂದ್ರ ಕೆರ್ಯಾಗ ನೀರ್ ಹೊಲಗಳಿಗೆ ಹೋಗ್ತವ. ಕಾಲುವೆ ಮೂಲಕವಾಗಿ ಎಲ್ಲಿ ಹೋಗ್ತದ? ಹೊರಗೆ ಹೋಗ್ತದೆ. ಅವಾಗ ಕೆರ್ಯಾಗ ನೀರ್ ಕಡಿಮೆ ಆಕತೋ ಏನ್ ಇದ್ದಂಗ ಇರ್ತವೋ? ಕಡಿಮೆ ಆಕತಿ ಅಂದ್ರ ಮತ್ತ ಆತ್ಮನ ಅರಿವಿಗೆ ಲೋಪ ಆಕತಿ ಅಂತ ತಿಳ್ಕೊಂಡ್ರಿ ಮತ್ತೇನಾರ ಖರ್ಚು ಆಕತಿ ಅಂತೇಳಿ. ಹಂಗಿಲ್ಲ. ಆದ್ರೂ ಪ್ರಕಾಶ ಹೊರಗೆ ಹೋಗ್ತದೆ. ಅಂದ್ರೆ ಕೆರೆಯ ಒಳಗೆ ನೀರ ಕಾಲುವೆ ಮೂಲಕವಾಗಿ ಕೋಡಿ ತೆಗೆದ್ರೆ ಹೊರಗೆ ಹೋಗುವಂಗ ಹೋಗ್ತದೆ. ಆ ಕೋಡಿ ಮುಚ್ಚಿದ್ವಿ ಅಂದ್ರ ಕೆರೆಯಾಗ ನೀರು ಜಾಸ್ತಿ ಇರ್ತದೆ. ಅದಕ್ಕ ಅಲ್ಲಿ ಪ್ರಜ್ಞಾನ ಘನ ಅಂತ ಅದಕ್ಕೆ ಹೆಸರಿ. ಹಿಂಗ ಅಲ್ಲಿ ಪ್ರಾಜ್ಞೆ ಅಂತ ಹೆಸರಿಂದ ಕರ್ಸ್ಕೊಂತಾನ ಅಂತ ಈ ರೀತಿ ಹೇಳಿದ್ರು. ಅದ ಮುಂದ ಆಯಾ ಅವಸ್ಥೆಗಳಲ್ಲಿ ಯಾವ ಸುಖ ಎಂತಂತ ಸುಖ ಅವಂಗ ಭೋಗ ಸಿಗ್ತಾವಲ್ಲ, ಸುಖ ದುಃಖ. ಸ್ಥೂಲಂ ವಿವೇಕ್ತಂ ವಿಶಾಲ ಸುಖ ಎಂಬ ಇಂದ್ರ ಜಾಲಮಯ ಭೋಗ್ಯಂ ಕಣ್ಣು ಮನ ಮಾಯೆ ಮೇಳವಾಗುತ್ತ ಅರಿವನು ಅಲ್ಲಿ ಅಂತ ಮುಂದೆ ಹೇಳ್ತಾರೆ. ಅಂದ್ರೆ ಯಾವ ಭೋಗ ಸಿಗ್ತೈತೆ ಅಂತ ಹೇಳ್ತಾರ. ಆ ವಿಷಯವನ್ನ ನಾವು पूर्णमादाय पूर्णमेवावशिष्यते। ओम शांति शांति शांति।